ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಗಳು ಇರ್ತಾಳೆ, ಮಗಳ ಹೆಸರು ನೇಹ. ಇವರು ಫಯಾಜ್ ಮಾಸುಲ್ದಾರ್ 23 ವರ್ಷ ಇರ್ತಾರೆ. ಇವರು ಅವ್ರ ತಂದೆ ಹತ್ರ ಕನ್ಫ್ರಂಟ್ ಮಾಡ್ತಾರೆ. ಇಷ್ಟು ದಿವಸ ಆಯಿತು, ಅವ್ರ ತಾಯಿ ಸಿಕ್ಕಿಲ್ಲ, ಏನಾಗಿದೆ ಅನ್ನೋದು ಒಂದು ಕನ್ಫ್ರಂಟ್ ಮಾಡಿ ಅವ್ರಿಗೆ ಫೋರ್ಸ್ ಮಾಡಿ, ಅಂದರೆ ಏನು ನಡೆದಿದೆ ಅಂತ ಒತ್ತಾಯಪೂರ್ವಕ ಕೇಳೋದಾದಮೇಲೆ ಅವ್ರ ತಂದೆಯವರು ಪ್ರಮಾಣ ಮಾಡಿ ಆ ಥರ ಕೇಳಿದ್ದಾರೆ ಏನಾಗಿದೆ ಅನ್ನೋದು. ಅದರಲ್ಲಿ ಅವ್ರ ತಂದೆಯವರು ಇಸ್ಮೇಲ್ ವಾಯಿದಲ್ಲಿ, ಇವರು 50 ವರ್ಷ, ಇವರು ಒಂದು ವೈಂಡಿಂಗ್ ಸ್ಟೋರ್ ಇಟ್ಕೊಂಡಿರ್ತಾರೆ ಕಮಲಾಪುರಲ್ಲಿ, ಗುಲ್ಬರ್ಗ ತಾಲೂಕಲ್ಲಿ ಇರುತ್ತೆ. ಇವರು ಅವ್ರ ಮಗಳಿಗೆ ಅವರು ಒಂದು ಕನ್ಫೆಷನ್ ಮಾಡ್ತಾರೆ. ಏನಂದರೆ ಅವ್ರ ತಾಯಿಯವರು ಬೇಸಿಕ್ಲಿ ಅಂದರೆ ಪರ್ವೀನ್ ಇಸ್ಮೇಲ್ ಅವ್ರ ಹೆಂಡತಿ, ಇವ್ರಿಗೆ ಒಂದು ಅಫೇರ್ ಇದೆ ಅಂತ ಒಬ್ಬರ ಜೊತೆಗೆ ಅಂತ. ಈ ಅಫೇರ್ ಬಗ್ಗೆ ಯಾರ ಜೊತೆ ಇದೆ, ಎಷ್ಟು ವರ್ಷ ಜೊತೆ ಇದೆ ಅಂತ ಒಂದೆಲ್ಲ ಕನ್ಫ್ರಂಟ್ ಮಾಡಿ ನೋಡಿದಲ್ಲಿ ಅವ್ರ ತಾಯಿ ಕಂಪ್ಲೀಟ್ ಡೀಟೇಲ್ಸ್ ಹೇಳೋದಿಲ್ಲ. ಅದು ಕೋಪ ಇವ್ರದಲ್ಲಿ ಉಳಿದುಬಿಟ್ಟು ಇರೋ ಕಾರಣ ಅದಕ್ಕೆ ಅವ್ರನ್ನ ಕೊಲೆ ಮಾಡಿ ಮತ್ತು ಅವ್ರದ್ದು ಶವವನ್ನು ಇಲ್ಲಿ ಚಿತ್ತಾಕುಲ್ಲಾಯಿಂದ ಕದ್ರ ದಾಟದಾದ್ಮೇಲೆ ಹೋಗೋ ದಾರಿಯಲ್ಲಿ ಡಿಸ್ಪೋಸ್ ಮಾಡಿರ್ತಾರಂತ ಅವ್ರು ಕನ್ಫೆಸ್ ಮಾಡಿದ ಮೇಲೆ ಇವ್ರ ನೇಹ ಅವ್ರು ನಾವು ಕಂಪ್ಲೇಂಟ್ ತೊಗೊಂಡು ಸರ್ಚ್ ಮಾಡಿ ಅದರಲ್ಲಿ ನಮಗೆ ಬಾಡಿ ಕೂಡ ಪತ್ತೆ ಆಗುತ್ತೆ. ಇದರದ್ದು ಬಾಡಿ ಪತ್ತೆ ಆಗಿ ಅದು ನಾವು ಮಾಜಾರು ಮುಗಿಸಿ ಇವಾಗ ಆರೋಪಿಯನ್ನು ಬಂಧನ ಮಾಡಿದ್ದೀವಿ. ಇದರಲ್ಲಿ ಅವ್ರು ಹೇಳಿದ್ದೇನೆಂದರೆ ಇಸ್ಮೇಲ್ ಒಬ್ಬರೇ ಮಾಡಿಲ್ಲ, ಇದರ ಜೊತೆಗೆ ಇಬ್ಬರು ಅಸೋಸಿಯೇಟ್ಸು, ಅಜೀಮ್ ಜನಿಮಿಯಾ ಅಂತ ಒಬ್ಬರು ಬಸವ ಕಲ್ಯಾಣ ತಾಲೂಕವರು, ಮತ್ತು ಪಾಟೀಲ್ ಯಾನೇಗೌಡ ಅಂತ ಕಮಲಾಪುರ ತಾಲೂಕವರು ಇನ್ವಾಲ್ವ್ ಆಗಿ ಇವರು 3 ಜನ ಸೇರ್ಕೊಂಡು ಮಾಡಿದ್ದು ಇದಾಗಿದೆ. ಇವಾಗಲೇ ಆರೋಪಿ ನಂಬರ್ ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಇನ್ನೂ 2 ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರನ್ನ ನಾವು ಪತ್ತೆ ಹಚ್ತೀವಿ. ಮತ್ತು ಇದ್ರ ಬಗ್ಗೆ ಏನು ಎಕ್ಸಾಕ್ಟಾಗಿ ನಡೆದಿದೆ ಅಂದ್ಬಿಟ್ಟು ನಾವು ಇನ್ನೂ ತನಿಖೆ ಮಾಡ್ತೀವಿ. ಅಂತ ಅವ್ರ ಮಗಳು ಹೇಳಿದ್ದಾರೆ. ಸೊ ಅದ್ರ ನಮ್ಮ ತನಿಖೆಯಲ್ಲಿ ಕನ್ಫರ್ಮೇಷನ್ ನಾವು ಮಾಡೋದಿದೆ, ಯಾರ ಜೊತೆ ಇತ್ತು ಏನು ಅಂಥದ್ದು ಅಂತೆಲ್ಲ ತಿಳ್ಕೊಬೇಕಾಗತ್ತೆ. ಅದು ಎಷ್ಟು ವರ್ಷದಿಂದ ಇತ್ತು, ಇದ್ರ ಬಗ್ಗೆ ಹಿಂದೆ ಮುಂಚೆ ಏನಾದರೂ ಗಲಾಟೆ ಆಗಿದೆಯಾ ಇಲ್ವಾ ಇವ್ರದಲ್ಲಿ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ಇವ್ರದ್ದು ಇನ್ನೂ ಮಿಕ್ಕಿದ ಅಕ್ಯೂಸ್ಡ್ ಕೂಡ ಏನು ರೋಲ್ ಇತ್ತು, ಅವ್ರು ಏನಕ್ಕೆ ಜಾಯಿನ್ ಮಾಡಿಕೊಂಡ್ರು ಇದು ಮಾಡೋಕ್ಕೆ ಬಂದಿದ್ದಕ್ಕೆ ಅನ್ನೋದು ನಾವು ತಿಳ್ಕೊಬೇಕು. ಮತ್ತು ಅದೇ ಸಮಯದಲ್ಲಿ ಅವರು ಅಲ್ಲಿಂದ ಬಂದು ಇಲ್ಲಿ ಇಷ್ಟು ದೂರ ಹುಮ್ನಾಬಾದ್ ಬೀದರಿಂದ ಬಿಟ್ಟು ಈ ಕಡೆ ಇಲ್ಲಿವರೆಗೂ ಬಂದು ನಿಜವಾಗ್ಲೂ ಇದಕ್ಕೋಸ್ಕರ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ, ಎಂಥದ್ದು ಏನು ಅನ್ನೋದು ಕೂಡ ನಾವು ತನಿಖೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ